ಜವಾನ್ ಜೈ ಜವಾನ್ ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಏನೇ ಬರಲಿ ಜೈ ಜವಾನ್, ಜೈ ಜವಾನ್, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಏನೇ ಬರಲಿ ಜೈ ಜವಾನ್, ಜೈ ಜವಾನ್, ಬೆಕ್ಕೆ ಬೆಕ್ಕು ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ ಬೆಕ್ಕು, ಬೆಕ್ಕೆ ಬೆಕ್ಕು, ಎಲ್ಲಿ ಜೈ ಜವಾನ್, ಜೈ ಜವಾನ್, ಬೆಕ್ಕು ಜೈಪುರ ತಾಲೂಕಿನ ಕೆರೆಗಳನ್ನು ತುಂಬಲೇಬೇಕು, ತುಂಬಲೇಬೇಕು, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. ಯಾತಕ್ಕಾಗಿ ಹೋರಾಟ, ಎರಡು ಸರ್ತಿ ತುಂಬಬೇಕಾದಂಥ ನೀರು ಈ ವರ್ಷ ಒಟ್ಟಾರೆ ತುಂಬೇ ಇಲ್ರಿ ಇವಾಗ ಕೆರೆ ಈಗಾಗಲೇ ಪೂರ ಸಂಪೂರ್ಣ ಹೊಡಿಸಿ ಸರ್ ಮಾತಾಡಿದ್ರು ಅವ್ರು ಒಟ್ಟೆ ಆಗಂಗಿಲ್ಲ ಅನ್ನತ್ತೆ ಸರ್ ನೀರು ಬಿಡೋದಾಗಲ್ಲ ಸರ್ ಹೆಂಗೆ ಒಂದು ಪರಿಹಾರ ಸರ್ 6 ಕೆರೆಗಳು ಸರ್ 6 ಕೆರೆ ಅದೆಲ್ಲ ಸಂಪೂರ್ಣ ಸರ್ ಜಂಬಿಗಿ ಕೆರೆಗೆ 7 ದಿನ ಹಗಲ ರಾತ್ರಿ ಹೋರಾಟ ಮಾಡಿ ಸರ್ ಕಳೆದ ವರ್ಷ ಅಚ್ಚೆ ವರ್ಷ ಇದು ಪ್ರತಿ ಸರ್ತಿ ಹಿಂಗೆ ನೀರು ಬಿಡ್ಲಾಕತ್ತಾರ ಅನ್ನೋದೊಂದು ರೈತರದು ಆರೋಪ ಅದ ಸರ್. ಈಗ 2 ದಿವಸ ತುಂಬಿ ಹೊಂಟ ಸರ್ ಆ ಕಡೆ ಮತ್ತೆ ನೀರು ಸಿ ಅವ್ರ ಮನಸ್ಸು ಮಾಡಿದ್ರೆ ಇವತ್ತೇ ನೀರು ಯಾವ್ದಕ್ಕೋಸ್ಕರ ಕೊಡ್ತಾರೆ ಹೆಂಗೆ ಅವ್ರಿಗೆ ನೀರು ನೇರ ನಿಮ್ಗೆ ಕೊಡಂಗಿಲ್ಲ ಮತ್ತೆ 5 ಮಾತಾಡ್ಸಿ ಕೊಡ್ರಿ ಎಲ್ಲ ಸೇನೆಗೆ ಹಸಿರು ಸೇನೆಗೆ ಜೈ ಜವಾನ್, ಜೈ ಜವಾನ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನಿದೆ ನಮಗೂ ಕೊಡ್ಬೋದು, ಜನಪ್ರತಿನಿಧಿಗಳು ಕೊಡ್ಬೋದು, ಮೀಟಿಂಗ್ನಲ್ಲಿ ಅದನ್ನೇ ಚರ್ಚೆ ಮಾಡಿ ಡೆಸಿಷನ್ ತಗೊಳ್ತಾರೆ. ಯಾವ ಇದಕ್ಕೆ ಯಾವ ಕೆರೆಗೆ ಎಷ್ಟು ಬಿಡಬೇಕಂತ ಡೆಸಿಷನ್ ಅಲ್ಲ. ಬಟ್ ಈಗ ಬಿಡ್ತಾ ಇರುವಂಥ ನೀರು ಮಧುರಂ ಕ್ಲೀನಿಂಗ್ ಯೋಜನೆ ಇದೆ. ನಿಮ್ಮ ಊರಿಗೆ ಯಾವ್ಯಾವ ಯೋಜನೆ ಮುಖಾಂತರ ನಮಗೆ ಸ್ಕೀಮ್ ಕೊಡ್ತಾ ಇದ್ದಾರೆ ಅಥವಾ ಜಲ್ಜೀವನ ಸ್ಕೀಮ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು, ಎಷ್ಟು ನೀರಿನ ಪ್ರಮಾಣ ನಿಮ್ಮ ಊರಿನಲ್ಲಿ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಹೇಳಿದ್ದೀನಿ. ಇಲ್ಲಿ ಏನೇ ಸಮಸ್ಯೆ ಆದರೂ ಇಮಿಡಿಯೇಟ್ಲಿ ಕುಡಿ ನೀರು ಇದ್ದರೆ ಇಮಿಡಿಯೇಟ್ಲಿ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಅವಕಾಶ ಇದೆ. ಇಮಿಡಿಯೇಟ್ಲಿ 2 ದಿವಸದಲ್ಲಿ ಆ ನೀರು ಬರಲಿ ಕೊಡುವಂಥದ್ದು ಅದನ್ನು ಸೂಚನೆ ಕೊಟ್ಟಿದೆ. ನಾವು 4 ಡೇಸ್ ಟೈಮ್ ಕೇಳಿದ್ದಾರೆ. ಇಲ್ಲಿ ಪ್ರೆಷರ್ ಜಾಸ್ತಿ, ಅಲ್ಲಿ ಡೈವರ್ಟ್ ಮಾಡಿಬಿಟ್ರೆ ಅಲ್ಲಿ ನೀರು ತುಂಬಲ್ಲ, ಕುಡಿ ನೀರು ಸಮಸ್ಯೆ ಆಗ್ತದೆ ಅಂತ ಹೇಳಿದರು. 4 ದಿವಸದಲ್ಲಿ ಅದನ್ನು ಬಿಡಲಿಕ್ಕೆ ಅಂತ ಹೇಳಿದೆ. ಬಟ್ ಈ ಮಧ್ಯದಲ್ಲಿ ಈ 4 ದಿವಸ ಮಧ್ಯದಲ್ಲಿ ಈ 4 ಹಳ್ಳಿಗಳು ಏನು ಹೇಳ್ತಾರೆ, ಈ ಏನು ಕುಡಿ ನೀರು ಸಮಸ್ಯೆ ಇದೆ ಅದನ್ನು ಸ್ವಲ್ಪ ಒಂದು ಸಬ್ಮಿಷನ್ ಇವರೆಲ್ಲ ತೋಟದ ಮನೆಗಳದ ಸರ್. ನೀವು ಟ್ಯಾಂಕರ್ ಕಳಿಸಿದ್ರು ಎಲ್ಲಿ ಆಗಂಗಿಲ್ಲ, ಭಾಳ ನೀವು ಒಯ್ದು ಊರಾಗ ನಿಂದಿರ್ಸ್ಬೋದು. ಇವರು 10 ಕಿಲೋಮೀಟರ್ 5 ಕಿಲೋಮೀಟರ್ ತೊಡೆದಾಗ ಅಲ್ಲಿ ಕೊಡೋಕ್ಕೆ ಸಾಧ್ಯ ಸರ್ ಎಲ್ಲರೂ. ನಾನೇ ಸಜೆಷನ್ ಕೊಡ್ತಾ ಇರೋದು, ಸಿ ನೀರು ಏನಿದೆ 1.5 TMC ನೀರು ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಯಾರಿಟೈಸ್ ಮಾಡಬೇಕಾಗ್ತದೆ. ಯಾಕಂದರೆ ನಿಮಗೆ ಗೊತ್ತಿದೆ 1.5 TMC ನೀರು ಇಡೀ ಹಿಂಗೆ ಎಲ್ಲ ಕಡೆ ಕೆರೆ ತುಂಬ ಮೊದಲೇ ತುಂಬಿಟ್ಟು ಕ್ಲಿಯರ್ ಹೋಗ್ಬಿಡುತ್ತೆ. ಮಳೆಗಾಲದಾಗೂ ತುಂಬ ಸರ್, ಇವರು ಮಳೆಗಾಲದಾಗ ಹೆಚ್ಚಿನ ನೀರು ಔಟ್ಫ್ಲೋ ಆಗಿ ಹೋಗುತ್ತೆ ಸರ್. ಅಂದ್ರೆ ಅದ ನೀರು ತುಂಬಿಟ್ಟು ಯಾವಾಗಾದ್ರೂ ಆವಾಗ ನೀರನ್ನು ಈಗ ICC ಹೇಳಿದಾಗೆ ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ನೋಡ್ಕೊಂಡು ಆವಾಗ ಅಷ್ಟು ನೀರು ಕೊಡ್ಬೋದಿತ್ತು. ಅಲ್ಲಿ ಮತ್ತು ನೀರನ್ನು ಬಿಸ್ಕೊಳ್ತಾ ಇದ್ದೀವಲ್ಲ, ಇದು ಕುಡಿ ನೀರು ಅಂದರೆ ಒನ್ಲಿ ಫಾರ್ ದ ಪರ್ಪಸ್ ಆಫ್ ಮಲ್ಟಿವಾಟರ್ ಸ್ಕೀಮ್ಸ್. ಅದರ ದಾಟಿ ಏನಾದರೂ ನೀರು ಉಳಿದಿದ್ದರೆ ಈಗ ಅಂಜಿಗಿ ಕೆರೆ, ಇಂಚಿಗೇರಿ ಮತ್ತು ಹೇಳಿದ್ರೆ ಒಂದು 7-8 ಮೇಜರ್ ಸ್ಕೀಮ್ಸ್ ಇದ್ದಾವೆ. ಒಂದೊಂದು ಸ್ಕೀಮ್ ಮೇಲಿದ್ರೆ 42-30 ಹಳ್ಳಿಗೆಲ್ಲ ಅವಲಂಬಿತರಾಗಿದ್ದಾರೆ. 1-2 ಹಳ್ಳಿ ಅಲ್ಲ, 20-30-40 ಹಳ್ಳಿ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ನೀರಿನ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು. ಈಗ ಮಾನ್ಸೂನ್ ತಡವಾಗಿರ್ತದೆ. ಈಗ ಮಾನ್ಸೂನ್ ಬಂದ ಕೂಡಲೇ ಈಗ ಏನು ನಮ್ಮ ಕೆರೆಗಳೆಲ್ಲ ತುಂಬುವುದಿಲ್ಲ. ಈ ಸಲ ಮಾನ್ಸೂನ್ ಕೂಡ ಬಿಲೋ ನಾರ್ಮಲ್ ಪ್ರೆಡಿಕ್ಷನ್ ಇದೆ, ಅದು ಗೊತ್ತಿದೆ ನಿಮಗೆ. ವಿಜಯಪುರ ಜಿಲ್ಲೆಯ ಏನು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂಥ ಕೌಲಗಿ
ಹಡಗಲಿ, ಹೊನ್ನೊಟ್ಟಿಗಿ ಹಾಗೂ ಹಡಗಲಿ ಗ್ರಾಮದ ಸೇರಿದಂತೆ ಆಯೇರಿ, ಜಂಬಗಿ ಹಾಗೂ ಆಯೇರಿ ತಾಂಡ, ಅಂಕಲಿ ಗ್ರಾಮದ ಕೆರೆಗಳನ್ನು ಸಂಪೂರ್ಣವಾಗಿ ತುಂಬಿಸ್ರಿ ಅಂತೇಳಿ ಈಗಾಗಲೇ ಹಲವಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಿಸಿದ ಕೆಬಿಜನಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದಾಗಿದ್ದರೂ ಕೂಡ ಇಲ್ಲಿವರೆಗೆ ತುಂಬಿಸಿಲ್ಲ. ಈ ವರ್ಷ ಸುಮಾರು ಅತ್ಯಂತ ಹೆಚ್ಚಿನ ಬಿಸಿಲಿದ್ದು 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಬಿಸಿಲಿದ್ದಾಗಿಯೂ ಕೂಡ ಎಲ್ಲ ಕೆರೆಗಳು ಸಂಪೂರ್ಣ ಒಣಗಿ ಹೋಗಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಸುಮಾರು 100 ಜನ ರೈತರೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಾವು ಒಂದು ಹೋರಾಟವನ್ನು ಮಾಡಿದ್ದೆವು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿ ಸಂಬಂಧಿಸಿದ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ 1ನೇ ತಾರೀಕಿನ ಒಳಗಾಗಿ ಈ ಎಲ್ಲ ಕೆರೆಗಳಿಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಮೊನ್ನೆ ದಿನ RC ಅವ್ರ ಕಡೆಯಿಂದ 1.26 TMC ನೀರನ್ನು ಬಿಡುಗಡೆ ಮಾಡಿಸಿಕೊಂಡು ಅದರಲ್ಲಿ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಮೊದಲನೇದಾಗಿ ನೀರು ತುಂಬಿಸಿ ಇನ್ನು ಉಳಿದಂತೆ ತಮ್ಮ ಎಲ್ಲ ಕೆರೆಗಳನ್ನು ನೀರು ತುಂಬಿಸ್ತೀವಿ. ಮತ್ತು ಅತ್ಯಂತ ಅವಶ್ಯಕ ಬಿದ್ದರಪ್ಪ ಅಂತಂದ್ರೆ ಟ್ಯಾಂಕರ್ ಮೂಲಕ ಕೂಡ ಈ ಭಾಗದ ಎಲ್ಲ ರೈತರಿಗೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಹೋರಾಟವನ್ನು ಇಲ್ಲಿಗೆ ಕೈ ಬಿಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾರೆ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ.